ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮನೆಯಲ್ಲಿ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಒಂದು ರೀತಿಯಾಗಿರುವಂಥ ಕೆಟ್ಟ ಕನಸುಗಳು, ಒಂದು ರೀತಿ ಭಯ ಪಡುವಂಥದ್ದು. ಈ ಕೆಟ್ಟ ಕನಸು ಬಂತು ಅಂತಾರೆ ದಿಢೀರ್ ಅಂತ ಎಚ್ಚರಿಕೆ ಆಗೋಗುತ್ತೆ. ಈ ರೀತಿಯಾಗಿರುವಂಥ ಕನಸುಗಳು ಗಂಡನಿಗೂ ಬೀಳ್ತಾ ಇರುತ್ತೆ, ಹೆಂಡತಿಗೂ ಬೀಳ್ತಾ ಇರುತ್ತೆ. ಅದರ ಜೊತೆಯಲ್ಲಿ ಕಲಹಗಳು, ಜಗಳಗಳು, ಮನಸ್ತಾಪಗಳು ಇವೆಲ್ಲವೂ ಕೂಡ ಇರುತ್ತೆ. ಇದಕ್ಕೂ ಅದಕ್ಕೂ ಏನಾದರೂ ಇಂಟರ್ಲಿಂಕ್ ಇದೆಯಾ, ಅಥವಾ ಇವೆಲ್ಲವೂ ಕೂಡ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ಏನಾದರೂ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿ ತಿಳಿಸ್ಕೊಡ್ಬೋದಾ? ಕಲಹಗಳು ಸ್ಟಾಪ್ ಆಗಬೇಕು, ಬರ್ತಾ ಇರುವಂಥ ಕನಸುಗಳೂ ಸ್ಟಾಪ್ ಆಗಿ ನೆಮ್ಮದಿಯ ನಿದ್ದೆ ಮಾಡಬೇಕು. ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಯಾವ ಮನೇಲಿ ಕಲಹ ಇಲ್ಲ? ಸಿದ್ಧಾರ್ಥ ಯಾರಿಗೂ ಹೇಳಿದಂತಲ್ಲ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಡು ಬಾ ಅಂತ. ಆಕೆ ಓಡೋಗ್ತಾಳಂತೆ, ಗೊತ್ತಾಗದೆ ಎಲ್ಲಿ ಸಿಗುತ್ತೆ ಅದು. ಹಾಗೆ ಕಲಹಗಳು ಇದ್ದೇ ಇರ್ತವೆ. ಮೂಗಾದ ಮೇಲೆ ಏನಾದರೂ ನೆಗಡಿ ಬರುತ್ತೆ, ಏನೋ ಮಾತಾಡ್ತಾರಲ್ಲ, ಹಾಗೇ ಇರ್ತವೆ. ಆದರೆ ನಿಮ್ಮ ಪ್ರಯತ್ನಗಳು ಪ್ರತಿನಿತ್ಯದ ನಿಮ್ಮ ದಿನಗಳನ್ನು ಅನುಕೂಲದ ದಿನಗಳನ್ನಾಗಿ ಮಾರ್ಪಾಟು ಮಾಡಿಕೊಡೋದು, ಅನಾನುಕೂಲಗಳಿರ್ತಕ್ಕಂತಹವುಗಳನ್ನು ಅನುಕೂಲದ ದಿನಗಳನ್ನಾಗಿ ನಾವು ಮಾರ್ಪಾಟು ಮಾಡಿಕೊಡತಕ್ಕಂಥ ಕ್ರಿಯೆ ನಮ್ಮ ಕೈಯಲ್ಲಿ ಮಾತ್ರ ಇದೆ. ಅದಕ್ಕಾಗಿ ನೀವು ಬೆಳಗ್ಗೆ ಸ್ನಾನಕ್ಕೆ ಹೋಗಬೇಕಾದ್ರೆ ಒಂದು ಚುಟಿಕೆಯಷ್ಟು ಅರಿಶಿನ ಹಾಕೋವಾಗ ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ ಅಂಥೇಳಿ ಅರಿಶಿನ ಹಾಕಿದ್ದೀರಿ. ಮತ್ತು ಸ್ನಾನ ಮಾಡಿಕೊಂಡು ಬಂದ ಮೇಲೆ ನೀವೇನಿನ್ನ ನಿಮಗೆ ಸಂಬಂಧಪಟ್ಟದ್ದು ಅಲಂಕಾರ ಬಟ್ ಪೂಜೆಯಲ್ಲಿ ಮಾತ್ರ ಅಂದ್ಕೊಂಡಿದ್ದೀರಿ ನೀವು. ಆದರೆ ನಿಮ್ಮ ನಾಲಿಗೆಯಲ್ಲಿ ನಲಿದಾಡುತ್ತಾನೆ ಇರಬೇಕು 24 ತಾಸು. ಅದು ಕಂಟಕಗಳು, ಕಷ್ಟಗಳು ನಿಮ್ಮ ಹತ್ರ ಬರೋಕ್ಕೆ ಭಯ ಪಡ್ತಾವಂತೆ. ಬಂದರೂ ಕೂಡ ನಿಮಗೆ ತಡೆದುಕೊಳ್ಳೋ ಶಕ್ತಿಯನ್ನು ಕೊಟ್ಟು ಮಾಯ ಮಾಡಿಸ್ತಾವಂತೆ. ಅದಕ್ಕಾಗಿ ನೀವು ಅಲಂಕಾರ ಮಾಡ್ಕೊಳ್ಳೋ ಸಂದರ್ಭದಲ್ಲೂ, ಪೂಜಾ ಸಂದರ್ಭದಲ್ಲಾಗಿರ್ಬೋದು, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಈ 12 ಮಂತ್ರವನ್ನೇನಾದರೂ ನೀವು ಪದೇ ಪದೇ ಪಠಿಸ್ತಕ್ಕಂಥದ್ದು. ಸ್ನಾನ ಮಾಡುವ ಮುನ್ನ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಓಂ ಬೃಹಸ್ಪತಿಯೇ ನಮಃ ಅಂತ ಹೇಳಿದ್ದು. ತದನಂತರ ನೀವು 12 ಮಂತ್ರವನ್ನು ಹೇಳುವಂಥದ್ದು. ಆ ನಂತರ ಬಾಳೆ ಗಿಡಕ್ಕೆ ಹಾಲನ್ನು ಹಾಕಬೇಕು. ಕೆಟ್ಟ ಕನಸು ನಿಲ್ಲಬೇಕಾದರೂ, ಮನೆಯಲ್ಲಿ ಕದನಕ್ಕೆ ವಿರಾಮ ಹೇಳಬೇಕಾದರೂ ಬಾಳೆ ಗಿಡಕ್ಕೆ ನೀವು ಎಂದಾದರೂ ಕೂಡ ನೀವು ಪ್ರತಿನಿತ್ಯ ಇದನ್ನು ಮಾಡ್ಕೊಳ್ಳಿ. ಆದರೆ ವಾರಕ್ಕೆ ಒಮ್ಮೆಯಾದರೋ ತಿಂಗಳಿಗೆ ಒಮ್ಮೆಯಾದರೋ ಮನೆಯಲ್ಲಿರ್ತಕ್ಕಂಥ ಇಬ್ಬರೂ ದಂಪತಿಗಳು ಬಾಳೆ ಗಿಡಕ್ಕೆ ಹಾಲು ಹಾಕಬೇಕು. 1-2 ಸ್ಪೂನ್ ಆದರೂ ಹಾಕಬೇಕು. 1 ಲೋಟ ಹಾಲನ್ನು ಸುತ್ತು ಹಾಕು ಅಂತ ಹೇಳ್ತಾನೆ. ಇಬ್ಬರು ಒಂದೇ ದಿನ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬೊಬ್ಬರು ಒಂದೊಂದು ದಿನ ಅಥವಾ ಒಬ್ಬರೇ ಹಾಕಿದ್ರೂ ಪರವಾಗಿಲ್ಲ. ತಿಂಗಳಲ್ಲಿ 1 ಬಾರ ಹಾಕಿ, ನೀವು ನಾಳೆನೇ ಹಾಕಿ ನೋಡಿ, 1 ತಿಂಗಳು ಪರೀಕ್ಷೆ ಮಾಡಿ ನೋಡಿ, ಆ ಕೆಟ್ಟ ಕನಸು ಬರುತ್ತಾ ಅಥವಾ ನಿಮ್ಮ ಮನೇಲಿ ಕದನ ಆಗುತ್ತಾ? ಇದನ್ನು ಮಾಡಿ ನೀವು ಪ್ರತಿನಿತ್ಯ ಬೇಕಾದ ಅರಿಶಿಣಕ್ಕೆ ಹಾಕ್ಕೊಳ್ತಾ ಮಂತ್ರ ಹೇಳ್ಕೊಳ್ಳಿ. ನಿಮಗೆ ನಷ್ಟವೂ ಆಗದೆ ಕಷ್ಟವನ್ನು ತಡೀತಕ್ಕಂತಹದ್ದು ವಾಸುದೇವ ನಿಮ್ಮ ಬೆನ್ನ ಹಿಂದ್ಗಡೆ ನಿಮಗಾಗಿ ರಕ್ಷಣೆ ಕೊಡ್ತಾ ಇರ್ತಾನೆ. ಇದು ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರ ನಿಮ್ಮ ಬದುಕಿಗೆ ಕೊಡುವಂಥದ್ದು. ಖಂಡಿತ ಗುರುಗಳೇ, ಸರಳವಾಗಿರುವಂಥ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ಕೆಟ್ಟ ಕನಸುಗಳು ಬೀಳ್ತಾ ಇರಬಹುದು, ಅಥವಾ ಮನೆಯಲ್ಲಿ ದಂಪತಿಗಳಿಗೆ ಕಲಹ ಆಗ್ತಾ ಇರಬಹುದು. ಎರಡಕ್ಕೂ ಕೂಡ ಉತ್ತಮವಾಗಿರುವಂಥ ರೆಮಿಡಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.